ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಬಂದ್ಬಿಟ್ಟು ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದ್ರೆ, ಈ ಸಲ ಬಿಗ್ ಬಾಸ್ ಅಲ್ಲಿ ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ದಲೆ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಕ್ಕಿದೆ. ಓಕೆನಾ? ಇದಂತೂ ತುಂಬಾ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಈ ರೀತಿ ಒಂದು ಅಪ್ಡೇಟ್ ನ ಕೊಟ್ಟಿರೋದು ಏನಕ್ಕಂದ್ರೆ, ಸಾಮಾನ್ಯ ಜನರಿಗೂ ಈ ರೀತಿ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದನ್ನ ಮಾತ್ರ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಯಾರೆಲ್ಲ ಈ ರೀತಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಎಲ್ಲ ಕನ್ಸ್ ಕಂಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದ್ರೂ ಈ ರೀತಿ ಇದ್ರೆ ಅವರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಯೂಸ್ಫುಲ್ ಆಗ್ಬೋದು. ಓಕೆನಾ? ನೀವು ಏನಾದ್ರೂ ಈ ರೀತಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಏನಾದ್ರೂ ಕನ್ಸ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬಹುದು, ಮತ್ತೆ ಇದಕ್ಕೆ ಯಾರೆಲ್ಲ ಹೋಗ್ಬೋದು, ಮತ್ತೆ ನೀವು ಇದಕ್ಕೆ ಇಂಟ್ರೊಡಕ್ಷನ್ ವಿಡಿಯೋನ ಯಾವ ರೀತಿ ಮಾಡಬಹುದು, ಇಂಟ್ರೊಡಕ್ಷನ್ ವಿಡಿಯೋನ ಯಾವ ರೀತಿ ನೀವು ಮಾಡೋದು ಅಂತ, ಮತ್ತೆ ನೀವು ಇದಕ್ಕೆ ಅಪ್ಲೈ ಮಾಡುವಂತ ಲಾಸ್ಟ್ ಡೇಟ್ ಯಾವುದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್. ಫ್ರೆಂಡ್ಸ್, ಇವಾಗಿನೂ ಅಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದ್ಬಿಟ್ಟು ಮುಗಿದಿದೆ. ಇದೆಲ್ರಿಗೂ ಬಂದ್ಬಿಟ್ಟು ಗೊತ್ತಿದೆ ಅಲ್ವಾ? ಆದ್ರೆ ಈ ಸಲ ಹೊಸ ಸೀಸನ್ ಏನಿದೆ ಅಲ್ವಾ, ಇದನ್ನ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಕಲರ್ಸ್ ಕನ್ನಡದವರು ಅನೌನ್ಸ್ ಮಾಡಿದ್ದಾರೆ. ಓಕೆನಾ? ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಸಾಮಾನ್ಯ ಜನರಿಗೆ ಅಡಿಷನಲಿ ಅವಕಾಶ ಕೊಟ್ಟಿರೋದು ಇದೊಂದು ದೊಡ್ಡ ಲಕ್ ಅಂತಾನೆ ಹೇಳ್ಬೋದು. ಓಕೆನಾ? ಇದೊಂದು ತುಂಬಾ ದೊಡ್ಡ ಗುಡ್ ಲಕ್ ಅಂತಾನೆ ಹೇಳ್ಬೋದು. ಸಾಮಾನ್ಯ ಜನರ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಂತೆಲ್ಲ ಕನ್ಸ್ಕೊಂಡಿರ್ತಾರೆ ಅವರಿಗೆಲ್ರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದೊಂದು ಅವಕಾಶ ಸಿಕ್ಕಿರೋದು. ಓಕೆನಾ? ತುಂಬಾ ಜನಕ್ಕೆ ಅವರ ಟ್ಯಾಲೆಂಟ್ಗಳನ್ನು ಶೋ ಮಾಡೋಕ್ಕೆ ಒಂದು ಒಳ್ಳೆ ಸ್ಟೇಜ್ ಸಿಕ್ಕಿರಲ್ಲ, ಅಂಥವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಇವಾಗಿನ ಈ ಒಂದು ಅಪ್ಡೇಟ್ನ ಕೊಟ್ಟಿರೋದು. ಈಗ ನಿಮಗೊಂದು ಡೌಟ್ ಬರ್ತಿರ್ಬೋದು, ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರಿಗೆಲ್ಲ ಅಪ್ಲೈ ಮಾಡುವಂತ ಅವಕಾಶ ಇರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೇಳಿ. ನೀವೇನಾದರೂ ಭಾರತ ದೇಶದ ನಾಗರಿಕರಾಗಿದ್ದು ನಿಮ್ಮ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ರು ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ? ಮೇನ್ ಬಂದಿರೋದು ನಿಮಗೆ 18 ವರ್ಷ ತುಂಬಿರಬೇಕು. 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ? ಈ ಅಡಿಷನ್ ಅಲ್ಲಿ ಎಕ್ಸಾಂಪಲ್ಗೆ ನೀವು ಸ್ಟೂಡೆಂಟ್ ಆಗಿದ್ರು ಅಪ್ಲೈ ಮಾಡ್ಬೋದು, ವರ್ಕರ್ಸ್ ಆಗಿದ್ರು ಅಥವಾ ರೈತರಾಗಿದ್ರು ಇದರಲ್ಲಿ ಅಪ್ಲೈ ಮಾಡ್ಬೋದು, ನೀವು ಯೂಟ್ಯೂಬರ್ಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು, ಮತ್ತೆ ವ್ಯಾಪಾರಿಗಳಾಗಿದ್ರು ಅಪ್ಲೈ ಮಾಡ್ಬೋದು. ಇನ್ನು ಲಾಸ್ಟ್ ಒನ್ ಬಂದ್ಬಿಟ್ಟು ನೀವು ಹೌಸ್ ವೈಫ್ ಆಗಿದ್ರು ಕೂಡ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಅಂದ್ರೆ ನಾವೇನು ವರ್ಕೇ ಮಾಡಲ್ಲ, ಮನೇಲೇ ಇದ್ದೀವಿ ಅನ್ನೋರು ಹೌಸ್ ವೈಫ್ ಅವರಾಗಿದ್ರು ಕೂಡ ಇದರಲ್ಲಿ ಅಪ್ಲೈ ಮಾಡುವಂತ ಅವಕಾಶ ಇದೆ. ಓಕೆ, ನಾವೇನಾದ್ರೂ ಅರ್ಜಿ ಅಪ್ಲೈ ಮಾಡ್ಬೇಕನ್ನೋದಾದ್ರೆ ಯಾವಾಗಿಂದ ಯಾವ ಡೇಟ್ ತನಕ ನಮಗೆ ಡೇಟ್ ಇದೆ ಅಂತ ನೀವು ಕೇಳೋದಾದ್ರೆ, ಡೇಟ್ ಆಲ್ರೆಡಿ ಜೂನ್ 6 ಇಂದಾನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಜೂನ್ 6 ಬೆಳಗ್ಗೆ 9 ಗಂಟೆಯಿಂದಾನೆ ಸ್ಟಾರ್ಟ್ ಆಗಿದೆ. ಇನ್ನು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ 21, 2026 11 ಗಂಟೆವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಓಕೆನಾ? ಹಾಗಾಗಿ ನೀವು ಲಾಸ್ಟ್ ಡೇಟ್ ವರೆಗೂ ಕಾಯ್ತಾ ಕೂರ್ಬಿಡಿ. ಇವಾಗಲೇ ಬೇಗ ಹೋಗ್ಬಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಹೋಗ್ಬಿಟ್ಟು ಅಪ್ಲೈನ ಮಾಡಿ. ಓಕೆನಾ? ಹೇಳಕ್ಕಾಗಲ್ಲ ಯಾರ ಲಕ್ ಹೇಗಿದೆ ಅಂತ. ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ. ಓಕೆನಾ? ಹಾಗಾಗಿ ನೀವು ಕೂಡ ಬೇಗನೆ ಹೋಗ್ಬಿಟ್ಟು ಅಪ್ಲೈನ ಮಾಡಿ. ಓಕೆನಾ? ಇವಾಗ ನಿಮಗೆ ಅಪ್ಲೈ ಯಾವ ರೀತಿ ಮಾಡೋದು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಅಪ್ಲೈ ಯಾವ ರೀತಿ ಮಾಡೋದಂದ್ರೆ, ಮೊದಲು ಬಂದ್ಬಿಟ್ಟು ನೀವು ಅಡಿಷನಲ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಫುಲ್ ಡೀಟೇಲ್ ಅಡ್ರೆಸ್ನ ನೀವು ಕೊಡಬೇಕು. ಓಕೆನಾ? ಈ ರೀತಿ ನಿಮ್ಮ ಮೇನ್ ಐಡಿನೆಲ್ಲ ಕೊಟ್ಬಿಟ್ಟು ನೀವು ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಅಂದ್ರೆ ನಿಮ್ಮ ಅಡಿಷನಲ್ಗೆ ನೀವೊಂದು ವಿಡಿಯೋನ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ವಿಡಿಯೋ ಬಂದ್ಬಿಟ್ಟು 3 ಮಿನಿಟ್ಸ್ ಒಳಗೆ ಇರಬೇಕು. ಓಕೆನಾ? ಈ 3 ಮಿನಿಟ್ಸ್ ಒಳಗಡೆ ನೀವು ನಿಮ್ಮ ಎಲ್ಲ ಇಂಟ್ರೊಡಕ್ಷನ್ನ ಕೊಡಬೇಕಾಗಿರುತ್ತೆ. ಈ ರೀತಿ ನೀವು ನಿಮ್ಮ ಅಡಿಷನ್ ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಡಿಷನ್ ಪೇಜ್ಗೆ ಹೋಗ್ಬಿಟ್ಟು. ಓಕೆನಾ? ಹಾಗಿದ್ರೆ ಈ ರೀತಿ ವಿಡಿಯೋನ ಯಾವ ರೀತಿ ನಾವು ಮಾಡೋದು, ಈ ವಿಡಿಯೋದಲ್ಲಿ ನಾವೇನೆಲ್ಲ ಹೇಳಬೇಕು ಅಂತ ಹೇಳೋದಾದ್ರೆ, ಅಡಿಷನ್ ವಿಡಿಯೋನ ಮಾಡಬೇಕಾದ್ರೆ ವಿಡಿಯೋದಲ್ಲಿ ಈ ವಿಷಯನೆಲ್ಲ ನೀವು ಹೇಳಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಹೆಸರು, ನಿಮ್ಮ ಊರು, ಏನ್ ವರ್ಕ್ ಮಾಡ್ಕೊಂಡಿದ್ದೀರಾ. ಈಗ ನೀವೇನಾದ್ರೂ ಯೂಟ್ಯೂಬರ್ಸ್ ಆಗಿದ್ರೆ ಯೂಟ್ಯೂಬರ್ ಅಂತ ಹೇಳಿ, ಇಲ್ಲ ಹೌಸ್ ವೈಫ್ ಆದ್ರೆ ಹೌಸ್ ವೈಫ್ ಅಂತ ಹೇಳಿ, ಇಲ್ಲ ನೀವೇ ಬೇರೆ ಏನಾದ್ರು ಈಗ ಡ್ರೈವಿಂಗ್ ಮಾಡ್ತಿದ್ದೀರಾ, ಇಲ್ಲ ಬೇರೆ ಏನಾದ್ರೂ ವರ್ಕ್ ಮಾಡ್ತಿರೋರಾದ್ರೂ ಕೂಡ ನೀವು ಯಾವ ವರ್ಕ್ ಮಾಡ್ತಿದ್ದೀರಾ ಅದನ್ನ ಹೇಳಿ. ಓಕೆನಾ? ಮತ್ತೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ ನಡೆದಿರುತ್ತಲ್ವಾ, ಜೀವನದಲ್ಲಿ ನಡೆದಿರುವಂತಹ ಯಾವ್ದಾದ್ರು ಒಂದು ವಿಶೇಷ ಘಟನೆ, ಮತ್ತೆ ನಿಮಗೆ ಈಗ ಆಲ್ರೆಡಿ ಇರುವಂತ ಯಾವ್ದಾದ್ರು ಒಂದು ಟ್ಯಾಲೆಂಟ್ ಆಗಿರ್ಬೋದು, ಮತ್ತೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದೀರಾ ಅನ್ನೋದು, ಇದನ್ನ ನೀವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಓಕೆನಾ? ಈಗ ನಿಮ್ಮ ಟ್ಯಾಲೆಂಟ್ ಅಂದ್ರೆ ನೀವು ಹೇಳ್ಬೋದು, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಥವಾ ನೀವು ಚೆನ್ನಾಗಿ ಸಿಂಗಿಂಗ್ ಮಾಡ್ತೀರಾ, ಇಲ್ಲ ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೇಳ್ಬೋದು. ಇನ್ನು ತುಂಬಾ ಜನ
ಹೌಸ್ ವೈಫ್ ಎಲ್ಲ ಅನ್ಕೊಳ್ತಿರ್ಬೋದು ನಾವೇನು ಹೇಳೋದು ಅಂತ. ಕುಕಿಂಗಲ್ಲಿ ತುಂಬ ಚೆನ್ನಾಗಿ ನೀವು ಕುಕಿಂಗ್ ಮಾಡ್ತೀರಾ ಅಂದರೆ ಇದನ್ನು ಕೂಡ ನೀವು ಹೇಳ್ಬೋದು. ಓಕೆ, ಈ ರೀತಿ ನೀವು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ನೀವೇ ಡೀಟೇಲ್ ಆಗಿ ಹೇಳಬೇಕಾಗಿರುತ್ತೆ. ಕ್ಯಾಮ್ರಾನ ನೋಡಿಬಿಟ್ಟು ನೀವು ಕರೆಕ್ಟಾಗಿ ಮಾತಾಡಬೇಕಾಗಿರುತ್ತೆ. ಎಲ್ಲೋ ನೋಡಿಕೊಂಡು ಹಿಂಗೆಂಗೋ ಮಾತಾಡೋದು ಆ ರೀತಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಬೇಡಿ. ಚೆನ್ನಾಗಿ ನೀವು ಕ್ಯಾಮ್ರಾನ ನೋಡಿಕೊಂಡು ಕಾನ್ಫಿಡೆಂಟ್ ಆಗಿ ಎನರ್ಜಿಯಿಂದ ನೀವು ಮಾತಾಡಬೇಕಾಗಿರುತ್ತೆ. ಓಕೆನಾ, ಯಾವುದೇ ರೀತಿ ಫಿಲ್ಟರ್ ಬೇಡ, ಫೇಕ್ ಆಗಿ ನೀವು ಮಾತಾಡಬೇಡಿ. ನಾರ್ಮಲ್ ಆಗಿ ನಾವು ಯಾವ ರೀತಿ ಮಾತಾಡ್ತೀವಿ ಆ ರೀತಿನೇ ಮಾತಾಡಿ. ಓಕೆನಾ, ಈ ರೀತಿ ನೀವು ಒಂದು ವಿಡಿಯೋನ ತೆಗೆದುಬಿಟ್ಟು 3 ಮಿನಿಟ್ಸ್ ಒಳಗಡೆ ಈ ವಿಡಿಯೋ ಇರಬೇಕು. ಅದರಲ್ಲಿ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಒಂದು 5 to 10 ಸೆಕೆಂಡ್ ಒಳಗಡೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಓಕೆನಾ, ಇದಿಷ್ಟನ್ನು ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ನಿಮ್ಮ ಅಡಿಷ್ನಲ್ ವಿಡಿಯೋನ. ಈ ವಿಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಮ ವಿಡಿಯೋಸ್ಗಳು ಇದೆಲ್ಲ ಚೆಕಿಂಗಿಗೆ ಹೋಗುತ್ತೆ, ಅಂದರೆ ರಿವ್ಯೂ ಅಲ್ಲಿ ಹೋಗುತ್ತೆ. ರಿವ್ಯೂ ಅಲ್ಲಿ ಹೋಗಾದ್ಮೇಲೆ ನೀವು ಸೆಲೆಕ್ಟ್ ಆದ್ರಿ ಅಂತ ಆದ್ರೆ ನಿಮಗೆ ಮತ್ತೆ ಒಂದು ಪರ್ಸನಲ್ ಇಂಟರ್ವ್ಯೂ ಎಲ್ಲ ತಗೊಳ್ತಾರೆ. ಎಲ್ಲ ತಗೊಂಡು ಎಲ್ಲ ಕ್ರೈಟೇರಿಯಾಸ್ಗಳಾದ್ಮೇಲೆ ನಿಮಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಸಿಗುತ್ತೆ. ಓಕೆನಾ, ನಿಮಗೆ 3 ರಿಂದ 5 ಜನನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸಾಮಾನ್ಯ ಜನರಿಗೆ. ಹಾಗಾಗಿ ಈ ಅವಕಾಶನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಮಾಡ್ದಲೇ ಇರಬೇಕಾಗಿರುವಂಥದ್ದು ನೀವು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಸುಳ್ಳು ಮಾಹಿತಿನ ಹೇಳಬೇಡಿ. ಮತ್ತೆ ನಿಮ್ಮ ರಿಯಲ್ ಏನಿದೆ, ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಇದನ್ನೇ ಹೇಳಿ. ಮತ್ತೆ ನೀವೇನು ಮಾಡಬೇಕು, ಬೇರೆಯವರ ವಿಡಿಯೋಸ್ಗಳನ್ನು ಅಂತೂ ನೀವು ಕಾಪಿ ಮಾಡಿಬಿಟ್ಟು ಅಂತೂ ಹಾಕಕ್ಕೆ ಹೋಗಬೇಡಿ. ನಿಮ್ಮದು ರಿಯಲ್ ಏನಿದೆ ಅದನ್ನೇ ಹಾಕಿ. ಓಕೆನಾ, ಈ ರೀತಿ ಎಲ್ಲ ಬೇಡದಿರೋ ಕೆಲಸನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ನೀವು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಬುಕ್ಕನ್ನು ಮುಂದ್ಗಡೆ ಇಟ್ಕೊಂಡು ನಾವು ಏನು ಮಾತಾಡ್ತೀವಲ್ವಾ, ಬುಕ್ಕನ್ನು ನೋಡ್ಕೊಂಡು ಹಿಂಗೆ ಓದ್ತೀವಲ್ವಾ, ಆ ರೀತಿ ಇಂಟ್ರೊಡಕ್ಷನ್ ವಿಡಿಯೋ ಕೊಡಬೇಡಿ. ನಾರ್ಮಲ್ ಆಗಿ ಕೊಡಿ. ಈಗ ನಾವು ಯಾವ ರೀತಿ ನಾರ್ಮಲ್ ಆಗಿ ಫ್ರೆಂಡ್ಲಿ ಆಗಿ ನಮ್ಮ ಬಗ್ಗೆ ಏನು ಹೇಳ್ಕೊಳ್ತೀವಲ್ವಾ ಆ ರೀತಿನೇ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಅಪ್ಲೈ ಮಾಡಿ. ಓಕೆನಾ, ಇದರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ವಿಡಿಯೋ ಅಪ್ಲೈ ಮಾಡಿರುವಂತಹ ವಿಡಿಯೋಯಿಂದ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಇದಿಷ್ಟು ಬಂದ್ಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 13 ಸಾಮಾನ್ಯ ಜನರಿಗೆ ಸಿಕ್ಕಿರುವಂತಹ ಅವಕಾಶ. ಇದನ್ನ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ. ಈ ಅವಕಾಶನ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಏನಕ್ಕಂದ್ರೆ ಸಾಮಾನ್ಯ ಜನರಿಗೆ ಈ ಅವಕಾಶ ಸಿಕ್ಕಿದೆ ಅಂದ್ರೆ ಅವರಿಗೆ ಸಿಕ್ಕಿರೋದು ಬಂದ್ಬಿಟ್ಟು ತುಂಬಾ ಒಂದು ದೊಡ್ಡ ಲಕ್ ಅಂತಾನೆ ಹೇಳ್ಬೋದು. ಇದನ್ನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಅಪ್ಲೈ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗ್ಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆಯ್ತು, ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ನಿಸ್ತು ಅನ್ನೋದಾದ್ರೆ ವಿಡಿಯೋಗೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ. ಓಕೆನಾ, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.